ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ನಾವು 2026 ಒಂದು IAS ಪ್ರಿಲಿಮಿನರಿ ಪರೀಕ್ಷೆಯ ಒಂದು ಸ್ಟ್ರಾಟಜಿ ಕೇವಲ 4 ತಿಂಗಳು ಉಳಿದಿರೋದ್ರಿಂದ ಆ 4 ತಿಂಗಳೊಳಗೆ ಯಾವ ತರ ಒಂದು ಸ್ಟ್ರಾಟಜಿನ ನಾವು ಯೂಸ್ ಮಾಡಿದ್ರೆ ಒಂದು ಸಿಲೆಬಸ್ ಕವರ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋನು. ಡೆಫಿನೆಟ್ಲಿ ವಿಡಿಯೋ ಯೂಸ್ಫುಲ್ ಆಗ್ತದ. ಸೊ ಎಂಡ್ ವರ್ಗು ನೋಡ್ರಿ. ಹಂಗ ಇಷ್ಟ ಆತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಎಸ್, UPSC ಒಂದು ಪ್ರಿಲಿಮಿನರಿ ಪರೀಕ್ಷೆ ಮೇ 24 ಐತಿ. ಇದೇ ವರ್ಷ 2026 ಮೇ 24ನೇ ತಾರೀಕ ನಿಮ್ಮ ಒಂದು ಪ್ರಿಲಿಮ್ಸ್ ಪರೀಕ್ಷೆ ಐತಿ. ಸೊ ಇಲ್ಲಿ ಡಿಟೇಲ್ಡ್ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಮಾತಾಡೋದಾದ್ರೆ 2 ಪೇಪರ್ ಇರ್ತದ. ಒಂದು GS ಪೇಪರು, ಇನ್ನೊಂದು CSAT. GS ಪೇಪರ್ ಒಳಗ 100 ಕ್ವಶನ್ಸ್ ಇರ್ತಾವ, 200 ಅಂಕಗಳು ಇರ್ತಾವ. CSAT ಒಳಗ 80 ಕ್ವಶನ್ 80 ಕ್ವಶನ್ ಇರ್ತಾವ, 200 ಅಂಕಗಳಿಗೆ ಪೇಪರ್ ಇರ್ತದ. GS ಪೇಪರ್ ಒಳಗ ನೀವ್ ಎಷ್ಟು ಅಂಕ ತಗೋಬೇಕು ಅನ್ನೋದು ನಿಮ್ ಮೈಂಡ್ ಒಳಗೊಂದು ಟಾರ್ಗೆಟ್ ಕೂಡ ಇರ್ಬೇಕಾಗ್ತದ. ಸೊ 90ರಿಂದ 100 ಅಂಕಗಳ ಒಂದು ಟಾರ್ಗೆಟ್ ಇರ್ಲೇಬೇಕು ಪ್ರಿಲಿಮಿನರಿ ಪರೀಕ್ಷೆ ಒಳಗ. ಇದು ಕೆಲವು ಸಲ ಹೆಂಗಾಗ್ತೈತಂದ್ರ ಪರೀಕ್ಷೆ ಡಿಫಿಕಲ್ಟ್ ಇತ್ತಂದ್ರ ಕಟ್ ಆಫ್ ಕೆಳಗೂ ಹೋಗ್ಬೋದು, ಮೇಲೂ ಕೂಡ ಹೋಗ್ಬೋದು. ಸೊ ನಿಮ್ಮ ಟಾರ್ಗೆಟ್ ಅಟ್ಲೀಸ್ಟ್ 90 to 100 ತಗೊಳ್ಳೇಬೇಕು. ನೀವು ಪ್ರಿಲಿಮಿನರಿ ಪರೀಕ್ಷೆ ಒಳಗ ಟಾರ್ಗೆಟ್ ಇರ್ಬೇಕು. ಇದರ ಅರ್ಥ 50 ಕ್ವಶನ್ ಕ್ಲಿಯರ್ ಆಗ್ಬೇಕು. ನೀವು 50 ಕ್ವಶನ್ ಕರೆಕ್ಟ್ ಆಗ್ಬೇಕು. ಬಟ್ ಇಲ್ಲಿ ನೆಗೆಟಿವ್ ಅದ. ನೆಗೆಟಿವ್ ಇರೋದ್ರಿಂದ ನೀವು ರಿಸ್ಕ್ ತಗೊಳಕ್ ಆಗಂಗಿಲ್ಲ. ಸೊ 50 ಕ್ವಶನ್ ನಿಮಗ್ ಪರ್ಫೆಕ್ಟ್ ಗೊತ್ತದಾವ ಅಂದ ತಕ್ಷಣ 50 ಅಷ್ಟನ್ನ ಹಾಕಿ ಬರಕ್ ಆಗಂಗಿಲ್ಲ. ಇನ್ ಕೇಸ್ ಒಂದ ತಪ್ಪಿತ್ತಂದ್ರೂ ಪ್ರಾಬ್ಲಮ್ ಆಗ್ತದ. ಸೊ ಹಿಂಗಾಗಿ 60ರಿಂದ ಒಂದು 70-75 ಕ್ವಶನ್ಸ್ ಆದ್ರೂ ನಿಮ್ಗೆ ಕರೆಕ್ಟ್ ಆಗೋ ಒಂದು ಟಾರ್ಗೆಟ್ ಜೊತೆ ನಿಮ್ಮ ಒಂದು ಪ್ರಿಪರೇಷನ್ ಸ್ಟ್ರಾಟಜಿ ಸ್ಟಾರ್ಟ್ ಆಗ್ಬೇಕಾಗ್ತದ. ಇದು ಬೇಸಿಕ್. ಇದು ಫಸ್ಟ್ ನಿಮಗೆ ಒಂದು ಟಾರ್ಗೆಟ್ ಇರ್ಬೇಕಾಗ್ತದ, ಒಂದು ಕ್ಲಾರಿಟಿ. ಎಷ್ಟು ಮಾರ್ಕ್ಸಿಗೆ ಪೇಪರ್ ಅದ, ಎಷ್ಟು ತಗೊಂಡ್ರೆ ನಾ ಕ್ಲಿಯರ್ ಆಗ್ತೀನಿ. ಸೊ ಈ ತರ ಒಂದು ಪ್ಲಾನ್ ಮಾಡ್ಕೊಂಡ ಪ್ಲಸ್ ಒಂದು 10-15 ಮಾರ್ಕ್ಸ್ ಎಕ್ಸ್ಟ್ರಾ ಇಟ್ಕೊಂಡು ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು ನೀವು. ಇವಾಗ ಮೇ 24ಗೆ ಪರೀಕ್ಷೆ ಅದ. ಇಲ್ಲಿ 3 ತರದ ವಿದ್ಯಾರ್ಥಿಗಳು ಬರ್ತಾರ. ಫಸ್ಟ್ ಕೆಟಗರಿ ವಿದ್ಯಾರ್ಥಿಗಳು UPSCಗೆ 1-1.5 ವರ್ಷದ ಪ್ರಿಪರೇಷನ್ ಬೇಕು. ಸೊ ಆಲ್ಮೋಸ್ಟ್ ಅವರು ಒಂದು ಪ್ರಿಪರೇಷನ್ ನ ಮಾಡ್ಕೊಂಡ್ ಬರ್ತಿರ್ತಾರೆ. ಫಸ್ಟ್ ಕೆಟಗರಿ ಬಗ್ಗೆ ಮಾತಾಡ್ಲಿಕ್ಕತ್ತೇನೆ. ಒಂದು ಅವ್ರದ್ದು NCERT ಕವರ್ ಆಗಿರ್ತದ, ಅಪ್ಡೇಟೆಡ್ ಕರೆಂಟ್ ಅಫೇರ್ಸ್ ಆಗಿರ್ತದ, ಆಪ್ಷನಲ್, ಮೇನ್ಸ್ ಒಂದು ಆನ್ಸರ್ ರೈಟಿಂಗು ಎಲ್ಲಾ ಮಾಡ್ತಾ ಬರ್ತಿರ್ತಾರ. ಈ ಟೈಮ್ ಒಳಗ ಅಗೇನ್ ಒಂದಷ್ಟು ಗೊಂದಲ ಅವ್ರಿಗೆ ಆಗ್ಬೋದು. ಆಪ್ಷನಲ್ ಮಾಡ್ಲಾ, ಆನ್ಸರ್ ರೈಟಿಂಗ್ ಮಾಡ್ಲಾ, ಟೆಸ್ಟ್ ಸಿರೀಸ್ ಮಾಡ್ಲಾ, ಏನ್ ಮಾಡ್ಲಿ ಅಂತ ಹೇಳಿ. ಸೊ ಇಲ್ಲಿ ಇವಾಗ ಜನವರಿ ಆಲ್ಮೋಸ್ಟ್ ಮುಗ್ಯಾಕ್ ಬಂದೈತಿ. ಕಾರಣ ನೀವೇನ್ ಮಾಡ್ಬೇಕಂದ್ರ ಪೂರ್ತಿ ಫೋಕಸ್ ನ ನೀವು ಪ್ರಿಲಿಮಿನರಿ ಪರೀಕ್ಷೆಗೆ ಕೊಡ್ರಿ. ಒಂದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 24 ವರೆಗೂ ಇರೋದ್ರಿಂದ ಏನು ಪೆಂಡಿಂಗ್ ಪ್ರಿಲಿಮ್ಸ್ ಏನಾರ ಟಾಪಿಕ್ಸ್ ಪೆಂಡಿಂಗ್ ಇದ್ದು ಅಂದ್ರೆ ಅದನ್ನ ಕ್ಲಿಯರ್ ಮಾಡೋದು, ಟೆಸ್ಟ್ ಸೀರೀಸು, ರಿವಿಷನ್, ಪ್ರಾಕ್ಟೀಸು ಇಷ್ಟು ಮಾಡ್ರಿ. ಓಕೆ, ಮುಗಿತದ. ಇನ್ನು 2nd, 3rd ಕೆಟಗರಿ ಒಳಗೆ ಹೆಂಗಂದ್ರ ಏನು ಜಾಸ್ತಿ ಓದಿರಂಗಿಲ್ಲ ಇವ್ರು, ಆಲ್ಮೋಸ್ಟ್ ಟಚ್ ಮಾಡಿಲ್ಲನ ಅನ್ಕೊಳ್ರಿ. ಅದ್ರೊಳಗ ಒಂದ್ ಕೆಟಗರಿ ಏನ್ ಮಾಡ್ತಾರಂದ್ರ ಜಸ್ಟ್ 4 ತಿಂಗಳದ, ನಂದೇನು ಪ್ರಿಪರೇಷನ್ ಆಗಿಲ್ಲ, UPSCಗೆ ಇಷ್ಟೆಲ್ಲ ಓದ್ಬೇಕು, ನಂಗೆ ಇವಾಗ ಆಗಂಗಿಲ್ಲ, ಸೊ ಈ ಅಟೆಂಪ್ಟ್ ಬಿಡ್ತೇನಿ, ಈ ವರ್ಷ ಬಿಡ್ತೇನಿ, ನೆಕ್ಸ್ಟ್ ಇಯರ್ಗ ಅಟೆಂಪ್ಟ್ ಕೊಡ್ತೇನಿ ಅನ್ನೋ ಕ್ಯಾಂಡಿಡೇಟ್ಸ್ ಒಬ್ರಾದ್ರ. ಇನ್ನೊಬ್ರು ಇಲ್ಲಾನ ಟ್ರೈ ಮಾಡ್ಬೇಕು, 4 ತಿಂಗಳ ಟೈಮ್ ಉಳಿದಿರೋದ್ರಿಂದ ನಾ ಏನಾದ್ರೂ ಒಂದು ಸ್ಟ್ರಾಟಜಿ ಬಳಸ್ಕೊಂಡ್ ಮಾಡಿದ್ರ ಆಗ್ತೈತಿ ನಾ ಕ್ಲಿಯರ್ ಪ್ರಿಲಿಮ್ಸ್ ಅಂತ ಕ್ವಶನ್ ಇರ್ತದ. ಸೊ ಆನೆಸ್ಟ್ ಆಗಿ ನಿಮಗ್ ಹೇಳೋದಂತಂದ್ರ ನೀವ್ ಈ 4 ತಿಂಗಳೊಳಗ ಬಹಳ ಹಾರ್ಡ್ ವರ್ಕ್ ಮಾಡಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಟ್ರಿಕ್ಸ್ ನ ಬಳಸ್ಕೊಂಡು ನೀವು ಪ್ರಿಪರೇಷನ್ ಮಾಡಿದ್ರೆ ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ ಪ್ರಿಲಿಮಿನರಿ ಪರೀಕ್ಷೆ. ಬಟ್ ಸಮ್ಹೌ ಮೇನ್ಸ್ ಆಗೋದು ಸ್ವಲ್ಪ ಡೌಟ್ ಅದ, ಬಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೈತಿ. ಇನ್ನೊಂದು ಹೇಳೋದಂದ್ರ ಓಕೆ ಪ್ರಿಲಿಮಿನರಿ ಕ್ಲಿಯರ್ ಆಗಂಗೇ ಇಲ್ಲ ಅಂತ ಹೇಳಿ ನೆಕ್ಸ್ಟ್ ಇಯರ್ಗೆ ಪೋಸ್ಟ್ಪೋನ್ ಮಾಡೋ ಬದ್ಲಿ ಇದ ವರ್ಷ ಪ್ರಿಪರೇಷನ್ ಮಾಡಿದ್ರೆ ಬೆಸ್ಟ್ ಅನ್ನೋದು ನನ್ನ ಪಾಯಿಂಟ್. ಯಾಕೆ ಹೇಳಿಕತ್ತೇನಂದ್ರ 1-1.5 ವರ್ಷದ ಪ್ರಿಪರೇಷನ್ ನಿಮಗ್ ಬೇಕು. ಆ ಪ್ರಿಪರೇಷನ್ ನೀವು ಇವಾಗಿಂದನ ಮಾಡಿದ್ರಿ ಅಂದ್ರ ಒಂದು ಪ್ರಿಲಿಮಿನರಿ ಪರೀಕ್ಷೆ ನಿಮ್ದು ಕ್ಲಿಯರ್ ಅನ್ನು ಆಗ್ಬೋದು, ಮೇನ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತದ ನಿಮಗ. ಅಂಡ್ ಇನ್ ಕೇಸ್ ಆಗ್ಲಿಲ್ಲಪ್ಪ, ಎಲ್ಲೋ ಒಂದ್ ಕಡೆ ನೆಗೆಟಿವ್ ಅನ್ನು ಥಿಂಕ್ ಮಾಡೋಣ, ಆಗ್ಲಿಲ್ಲ ಅಂದಾಗ ಪ್ರಿಪರೇಷನ್ ನ ಕಂಟಿನ್ಯೂ ಮಾಡ್ರಿ. ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಆಗ್ತದ. ಅದನ್ನ ಬಿಟ್ಟು ನೀವು ನೆಕ್ಸ್ಟ್ ಇಯರ್ ಮಾಡ್ತೇನಿ ಅಂತ ಹೋದ್ರಿ ಅಂದ್ರೆ ನಿಮ್ ಪ್ರಿಪರೇಷನ್ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿಯಿಂದ ಮಾಡಕ್ ಆಗಂಗಿಲ್ಲ. ಸೊ ದಯವಿಟ್ಟು ನೆಕ್ಸ್ಟ್ ಇಯರ್ ಮಾಡ್ತೀನಿ, ಅದರ ನೆಕ್ಸ್ಟ್ ಇಯರ್ ಮಾಡ್ತೀನಿ ಅನ್ನೋದು ಒಂದು ತಪ್ಪನ ಮಾಡ್ಬೇಡ್ರಿ. ಸೊ ಇವಾಗ ನಾವು 4 ತಿಂಗಳೊಳಗ ಇರೋಂತ ಟೈಮ್ ಒಳಗ ಸಿಲೆಬಸ್ ನ ಹೆಂಗ್ ಕವರ್ ಮಾಡಬಹುದು ಅನ್ನೋ ಒಂದು ಸ್ಟ್ರಾಟಜಿನ ಡಿಸ್ಕಷನ್ ಮಾಡೋಣ. 4 ತಿಂಗಳ ಅಷ್ಟ ಉಳಿದಿರೋದ್ರಿಂದ ಇಲ್ಲಿ ನೀವು ಯಾವ ತರ ಥಿಂಕ್ ಮಾಡ್ಬೇಕಂದ್ರ ಎಲ್ಲೇ ಜಾಸ್ತಿ ಅಂಕಗಳು ಬರ್ತಾವು, ಯಾವ್ದನ್ನ ಸ್ಕಿಪ್ ಮಾಡಕ್ ಆಗಂಗಿಲ್ಲ, ಕೆಲವೊಂದನ್ನ ಸ್ಕಿಪ್ ಮಾಡಬಹುದು ಕೂಡ. ಸೊ ಅದನ್ನೆಲ್ಲ ನೀವು ಐಡೆಂಟಿಫೈ ಮಾಡ್ಬೇಕು. ಫಸ್ಟ್ CSAT
CSAT ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ GS ಒಳಗೆ 200 ತಗೊಂಡ್ರು ವೇಸ್ಟ್. ಸೊ CSAT ಇಂಪಾರ್ಟೆಂಟ್ ಐತೆ ಅನ್ನೋದು ಗೊತ್ತಾಯ್ತಾ. ಇವತ್ತಿಂದ ಈ ವಿಡಿಯೋ ನೀವ್ ಇವತ್ ನೋಡತ್ತೀರಿ, ಇವತ್ತ ಓದಾಕ್ ಕೂರ್ಲಿಕತ್ತೀರಿ ಅಂತಂದ್ರ ಇವತ್ತಿಂದ 1 hour ಮಿನಿಮಮ್ CSAT ಇಡ್ರಿ. ಇನ್ ಕೇಸ್ ಬಹಳ ನಿಮಗ ಕಷ್ಟ ಐತಿ ಅನ್ನೋರು 2 hours. ಸೊ ಒಂದು ದಿನದೊಳಗ ಪ್ರತಿದಿನ 2 hour ನೀವು 1 hour ಇಂದ 2 hour CSAT ಗೆ ಎತ್ತಿಡ್ಬೇಕು. ಸೆಕೆಂಡ್ ಪಾಯಿಂಟ್ ಯಾವುದು? ಕರೆಂಟ್ ಅಫೇರ್ಸ್. ಎಸ್, ಕರೆಂಟ್ ಅಫೇರ್ಸ್ ಮೇಲೆ ಬಹಳ ಕ್ವಶನ್ಸ್ ಗಳು ಬರ್ಲಿಕ್ಕತ್ತವ. ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಇವೆಲ್ಲ ನೀವು ಎಲ್ಲೋ ಒಂದ್ ಕಡೆ ಪುಸ್ತಕಗಳನ್ನ ಒಂದು ಟೈಮ್ ಇಲ್ಲದೆ ಇದ್ದಾಗ ಸ್ಕಿಪ್ ಮಾಡಿದ್ರು ಕೂಡ ಕರೆಂಟ್ ಅಫೇರ್ಸ್ ಇಂದ ಕವರ್ ಆಗ್ತದ. ಸೊ ಪ್ರತಿದಿನ 1 ರಿಂದ 2 hour ಕರೆಂಟ್ ಅಫೇರ್ಸ್ ಗಿಡ್ರಿ, CSAT ಗಿಡ್ರಿ. ಇದಂದ್ರು ಫಿಕ್ಸ್. ಇದ್ರೊಳಗೆ ಯಾವ್ದೇ ರೀತಿ ಬದಲಾವಣೆ ತರ್ಲಿಕ್ಕೆನ ಹೋಗ್ಬೇಡ್ರಿ. ಇನ್ನ ಎವ್ರಿ ಸಂಡೇ ರಿವಿಷನ್ ಇಡ್ರಿ. ಏನ್ ಆ ವಾರದೊಳಗೆ ಓದ್ತಿರಲ್ಲ, ಫಸ್ಟ್ ರಿವಿಷನ್ ಆ ವಾರದ ಕಂಪ್ಲೀಟ್ ಮಾಡ್ರಿ. 15 ದಿನ ಆಯ್ತಂದ್ರೆ ಎವ್ರಿ 15 ದಿನಕ್ಕೆ ಒಂದ್ಸಲ ಒಂದ್ ರಿವಿಷನ್ ನ ಮಾಡ್ರಿ. ಸೊ ರಿವಿಷನ್ ಗೆ ಜಾಸ್ತಿ ಪ್ರಿಫರೆನ್ಸ್ ನ ಕೊಡ್ರಿ. ಓಕೆ, ನೀವು 1-2 ಪೇಜ್ ಓದೋದು ಕಡಿಮೆ ಆಯ್ತಾ, ಓಕೆ, 1-2 ಟಾಪಿಕ್ ಹೊಸದ್ ಓದೋದು ಸ್ಕಿಪ್ ಆಗತೈತೆ, ದಟ್ಸ್ ಓಕೆ. ಬಟ್ ರಿವಿಷನ್ ಇಸ್ ಇಂಪಾರ್ಟೆಂಟ್. ರಿವಿಷನ್ ಜೊತೆ ಕಾಂಪ್ರಮೈಸ್ ಆಗ್ಬೇಡ್ರಿ. ಫೆಬ್ರವರಿ ಒಳಗೆ 28, ಮಾರ್ಚ್ ಒಳಗೆ 31, ಏಪ್ರಿಲ್ ಒಳಗೆ 30, ಮೇ ಒಳಗೆ 24ನೇ ತಾರೀಕು ಪರೀಕ್ಷೆ ಇರೋದ್ರಿಂದ 23ರವರೆಗೂ ನೀವು ಓದ್ಬೋದು. ಸೊ ಎಲ್ಲಾ ಸೇರಿ 118 ದಿನ ಅಷ್ಟ ಅದಾವ್ ನಿಮ್ ಕಡೆ. 118 ದಿನ ಅದಾವ. ಅದ್ರೊಳಗೆ ಮೇಲಿನ 18 ದಿನ ಆಲ್ಮೋಸ್ಟ್ ರಿವಿಷನ್ ಸಲುವಾಗಿ, ಟೆಸ್ಟ್ ಸೀರೀಸ್ ಸಲುವಾಗಿ ತೆಗೆದ್ರನು 100 ದಿನ ಅದ ನಿಮ್ ಕಡೆ ಒಂದು ಪ್ರಿಪ್ರೇಷನ್ ನ ಮಾಡ್ಲಿಕ್ಕೆ, ಒಂದು ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ಕೊಂಡ ನಿಮ್ಮ ಒಂದು ಸಿಲೆಬಸ್ ನ ಕವರ್ ಮಾಡ್ಕೊಳ್ಳಿಕ್ಕೆ 100 ದಿನ ಸಮಯ ಅದ. ಸೊ ಫಸ್ಟ್ 15 days ನಾವ್ ಈ ಒಂದು ಏನು 100 days ಐತ್ಲಾ, ಅದನ್ನ 15 days ತರ ಡಿವೈಡ್ ಮಾಡ್ಕೊಂತ ಹೋಗುನು. ಫಸ್ಟ್ 15 ದಿನದೊಳಗೆ ಏನ್ ಮಾಡ್ತೀರಿ ಅಂತಂದ್ರ ಪಾಲಿಟಿನ ಕವರ್ ಮಾಡ್ರಿ. ರೀಡು, ರಿವಿಷನ್, ಅದ್ರ ಜೊತೆಗೆ 2 hour ಕರೆಂಟ್ ಅಫೇರ್ಸ್ ಮತ್ 1 hour CSAT ಇದು ಕೂಡ ನಡೀತಾನೆ ಇರ್ಬೇಕಾಗ್ತದ. ಸೊ ಪಾಲಿಟಿಯಿಂದ ಜಾಸ್ತಿ ಕ್ವಶನ್ಸ್ ಬರೋದ್ರಿಂದ ಪಾಲಿಟಿನ ಇಗ್ನೋರ್ ಮಾಡ್ಬೇಡ್ರಿ. ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದಾಗ ಯೂಟ್ಯೂಬ್ ವಿಡಿಯೋಸ್ ಆದ್ರೂ ನೋಡ್ಕೋಬಹುದು, ಅಥವಾ ಯಾರ ನಿಮ್ ಕಡೆ ಸೀನಿಯರ್ಸ್ ಅದನ್ನ ತಿಳಿಸ್ಕೊಡೋರಿದ್ರೆ ಅವ್ರ ಕಡೆ ತಿಳಿಸ್ಕೋಬಹುದು. ಸೊ ಪಾಲಿಟಿ 15 days ಒಳಗ್ ನಿಮ್ದು ಮುಗಿಬೇಕಾಗ್ತದ. ಇನ್ ದ ಸೆನ್ಸ್ ಜಾಸ್ತಿ ಸಮಯ ಹಾಕ್ಬೇಕು. ಪ್ರಿಲಿಮ್ಸ್ ಒಳಗ ಯಾವೆಲ್ಲ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ಬರ್ತಾವ್ ಪಾಲಿಟಿಯಿಂದ ಅನ್ನೋದ್ರಿಂದ ಒಂದು ಲೀಸ್ಟ್ ರೆಡಿ ಮಾಡ್ಕೊಂಡ ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಒಂದು ಫೋಕಸ್ ನ ಕೊಡ್ಬೇಕು. ಇನ್ನ ನೆಕ್ಸ್ಟ್ 15 days ಒಳಗ ಜಿಯೋಗ್ರಫಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ. ಬಟ್ ನೀವ್ ಹೆಂಗ್ ಮಾಡ್ಬೇಕಂದ್ರೆ ಜಿಯೋಗ್ರಫಿ ಸಲುವಾಗಿ NCERTs ಅಷ್ಟ ಓದ್ರಿ, ರೆಫರೆನ್ಸ್ ಬುಕ್ ನ ಸ್ಕಿಪ್ ಮಾಡ್ರಿ. ಯಾಕಂದ್ರೆ 15 ದಿನದೊಳಗ ಎಲ್ಲಾ ಮಾಡಕ್ ಆಗಂಗಿಲ್ಲ. ಸೊ NCERTs ಏನ್ ಮಾಡ್ರಿ, 8th, 9th, 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಪುಸ್ತಕ ಇಷ್ಟನ್ನು ನೀವು 15 ದಿನದೊಳಗ ಓದಿ ರಿವಿಷನ್ ಮಾಡ್ಕೋಬೇಕಾಗ್ತದ. 15 days ಒಳಗ ಎಕನಾಮಿಯಿಂದ ಕೂಡ ಒಂದು ಕೋರ್ ಸಬ್ಜೆಕ್ಟ್ ಇವೆಲ್ಲ, ಪಾಲಿಟಿ, ಎಕನಾಮಿ, ಎನ್ವೈರನ್ಮೆಂಟ್, ಹಿಸ್ಟ್ರಿ, ಇವೆಲ್ಲ ಕೋರ್ ಸಬ್ಜೆಕ್ಟ್ ಗಳು. ಇವನ್ನ ನೀವು ಸ್ಕಿಪ್ ಮಾಡಕ್ ಆಗಂಗಿಲ್ಲ, ಇನ್ಕ್ಲೂಡಿಂಗ್ ಜಿಯೋಗ್ರಫಿ. ಓಕೆ, ಸೊ ಎಕನಾಮಿ 15 ದಿನ ಎಕನಾಮಿಗೆ ಏನ್ ಹಾಕ್ತಿರಲ್ಲ ಅದ್ರೊಳಗ ನೀವು ಒಂದು ಬಜೆಟ್ ಮತ್ತ ಎಕನಾಮಿಕ್ ಸರ್ವೇದೊಂದು ಸಮರಿ ಸಿಗ್ತದ. PDF ಗಳು ಆನ್ಲೈನ್ ಸಿಗ್ತಾವ, ಅಥವಾ ವಿಡಿಯೋಸ್ ನ ನೋಡ್ಕೊಂಡ ಅದ್ರದೊಂದು ನೋಟ್ಸ್ ರೆಡಿ ಮಾಡ್ಕೊಂಡ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ರಿ 15 days ಒಳಗ. ಇನ್ನು ನೆಕ್ಸ್ಟ್ 15 days ಒಳಗ ಎನ್ವೈರನ್ಮೆಂಟ್ ಮಾಡ್ರಿ. ಇನ್ನು 15 days ಒಳಗ ಹಿಸ್ಟ್ರಿ. ನಾ ನಿಮಗ ಬಹಳ ಸಿಂಪಲ್ ವೇ ಒಳಗ ಒಂದು ಸ್ಟ್ರಾಟಜಿನ ಹೇಳಾತೀನಿ. ಜಸ್ಟ್ ನಾನು ಪ್ರತಿದಿನದ 8 hour ಓದ್ರಿ, 6 hour ಓದ್ರಿ, ಅಥವಾ ಒಂದಿನ ಹಿಸ್ಟ್ರಿ ಇನ್ನೊಂದ್ ದಿನ ಪಾಲಿಟಿ, ಈ ತರ ಕನ್ಫ್ಯೂಷನ್ ನ ಮಾಡ್ಲಿಕ್ಕತ್ತಿಲ್ಲ. ಸೊ ಒಂದು ಸಿಂಪಲ್ ಆದಂತ ಸ್ಟ್ರಾಟಜಿನ ಹೇಳಲಿಕ್ಕತ್ತೀನಿ. ಡೆಫಿನೆಟ್ಲಿ ವರ್ಕ್ ಆಗ್ತದ. ಬಟ್ ಒಂದೇ ಒಂದು ಅವರು, ಒಂದೇ ಒಂದು ದಿನ ಕೂಡ ದಯವಿಟ್ಟು ವೇಸ್ಟ್ ಮಾಡ್ಬೇಡ್ರಿ. 15 ದಿನ ಪಾಲಿಟಿ ಓದ್ತೀರಿ, 15 ದಿನ ಜಿಯೋಗ್ರಫಿ ಓದ್ತೀರಿ, 15 ದಿನ ಎಕನಾಮಿ ಓದ್ತೀರಿ, 15 ದಿನ ಎನ್ವೈರನ್ಮೆಂಟ್, ಇನ್ನು 15 ದಿನದೊಳಗ ಹಿಸ್ಟ್ರಿ ಓದಿದಾಗ 75 ದಿನ ಆಗ್ತದ. 75 days ಹೋಗ್ತದ 100 days ಒಳಗ. ಇನ್ನು ಉಳಿದಂತ ಏನು 25 days ಇರ್ತಿತ್ಲಾ ಅದ್ರೊಳಗ ಇನ್ ಕೇಸ್ ನೀವು ಪಾಲಿಟಿ 15 ದಿನದೊಳಗ ಓದಾತಿದ್ರೆ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಗಳು ಓದಾಕ್ ಕವರ್ ಮಾಡಕ್ ಆಗ್ಲಿಲ್ಲ, ಅಲ್ಲಿ ಏನೇನ್ ಪೆಂಡಿಂಗ್ ಉಳಿತಿತ್ಲಾ ಆ ಸಬ್ಜೆಕ್ಟ್, ಹಿಸ್ಟ್ರಿ ಒಳಗ ಆಗಿರ್ಬೋದು, ಕರೆಂಟ್ ಅಫೇರ್ಸ್, CSAT ಏನೆಲ್ಲ ನಿಮ್ದು ಪೆಂಡಿಂಗ್ ಇರ್ತಿತ್ಲಾ ಅದನ್ನ 25 days ಒಳಗ ಮುಗಿಸ್ಕೊಳ್ರಿ. 25 days ಒಳಗ ಪೆಂಡಿಂಗ್ ಏನ್ ವಿಷಯಗಳು ಇರ್ತಾವಲ್ಲ ಅದನ್ನೆಲ್ಲ ಕವರ್ ಮಾಡ್ಕೋತೀರಿ. ಅಗೇನ್ 18 ದಿನ ನಿಮಗ್ ಸಿಗ್ತದ. ಆ 18 ದಿನದೊಳಗ ರಿವಿಷನ್, ಟೆಸ್ಟ್ ಸೀರೀಸ್ ನ ಮಾಡ್ಕೊಂತ ಹೋದ್ರಿ ಅಂದ್ರ ನಿಮ್ ಪ್ರಿಪರೇಷನ್ ನ ಡೆಫಿನೆಟ್ಲಿ ಕ್ಲಿಯರ್ ಆಗ್ತದ. ಇವೊಂದು ನೀವು ಫ್ರೆಶರ್ ಅದಿರಿ, ಇನ್ನೂವರೆಗೂ ಪುಸ್ತಕ ಟಚ್ ಮಾಡಿಲ್ಲ ಅಂದವರು ಕೂಡ ನಿಮ್ಮ ಪ್ರಿಪರೇಷನ್ ನ ನೀವು ಸ್ಟಾರ್ಟ್ ಮಾಡಬಹುದು. ಸಿಲೆಬಸ್ ನ ಕವರ್ ಮಾಡ್ಕೋಬಹುದು. ಒಂದು ಒಳ್ಳೆಯ ಸ್ಟ್ರಾಟಜಿ ಜೊತೆ ಇರ್ಬೇಕಾಗ್ತದೆ. ಅಂಡ್ ಸಿಂಪಲ್ ಇರ್ಬೇಕು. ಸ್ಟ್ರಾಟಜೀಸ್ ಏನಿರ್ತಾವಲ್ಲ ಸಿಂಪಲ್ ಇರ್ಬೇಕು ಅಂಡ್ ಕ್ಲಿಯರ್ ಆಗಿರ್ಬೇಕು. ಯಾವ ದಿನ ಏನ್ ಓದ್ಬೇಕು, ಎಷ್ಟು ಓದ್ಬೇಕು,
ಮಾಡ್ಬೇಕು, ಯಾವ ತರ ರಿವಿಷನ್ ಮಾಡ್ಬೇಕು, ಇದೆಲ್ಲ ಒಂದು ಟೈಮ್ ಟೇಬಲ್ ನ ಇವತ್ತ ವಿಡಿಯೋ ನೋಡತ್ತೀರಿ ಅಂದ್ರೆ ದಯವಿಟ್ಟು ಇವತ್ತ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಡ್ರಿ. ನೋಟಿಫಿಕೇಶನ್ ಬಂದಿಲ್ಲ ಅದಕ್ಕ ಸ್ಟ್ರೆಸ್ ಆಗೋ ಅವಶ್ಯಕತೆ ಇಲ್ಲ. ಇದು ಬೇರೆ ಒಂದು KPSC ತರ ಅದು ಅಲ್ಲ. ನೋಟಿಫಿಕೇಶನ್ ಬರ್ತದ, ಎಕ್ಸಾಮು ನಡೀತದ. ಸೊ ನೀವೊಂದು ಟೈಮ್ ಟೇಬಲ್ ಇವತ್ತ ಕೂತ್ಕೊಳ್ರಿ, ಇವತ್ತ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಡ್ರಿ. 8-10 ಅವರ್ ಓದೋ ಅವಶ್ಯಕತೆ ಐತಿ. ಇನ್ ಕೇಸ್ 14-15 ಅವರ್ಗೆ ಇನ್ಕ್ರೀಸ್ ಮಾಡಿದ್ರು ಕೂಡ ತಪ್ಪಿಲ್ಲ, ಯಾಕಂದ್ರೆ ಉಳಿದಿರೋದು ಕೇವಲ 4 ತಿಂಗಳು ಮಾತ್ರ. ಈ ಒಂದು ಸ್ಟ್ರಾಟಜಿ ಬಹಳ ಸಿಂಪಲ್ ಅದ ಅಂಡ್ ಕ್ಲಿಯರ್ ಕೂಡ ಐತಿ. ಇಲ್ಲಿ ಏನಿದ್ರು ನಿಮ್ಮ ಒಂದು ಹಾರ್ಡ್ ವರ್ಕ್ ಬಹಳ ಇಂಪಾರ್ಟೆಂಟ್ ಅದ. ಸೊ ಒಳ್ಳೆ ಸ್ಟ್ರಾಟಜಿ ಜೊತೆ ನಿಮ್ಮ ಒಂದು ಪ್ರಿಪರೇಷನ್ ನ ಮಾಡ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.